ಬೋಧೆ ವಿದ್ಯಾರ್ಥಿಗಳೇ, ಇಂದು ನಾವು ಲೋಕಸಭೆಯ ಮೋದಿ ಸಚಿವ ಸಂಪುಟ ವಿವರವನ್ನು ತಿಳಿಯೋಣ. ನರೇಂದ್ರ ಮೋದಿ ಅವರು ನಿರ್ವಹಿಸುತ್ತಿರುವ ಹುದ್ದೆಗಳು: ಪ್ರಧಾನಮಂತ್ರಿ, ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ, ಪರಮಾಣು ಶಕ್ತಿ, ಬಾಹ್ಯಾಕಾಶ ಮತ್ತು ಸಚಿವರಿಗೆ ಹಂಚದೇ ಉಳಿದ ಖಾತೆಗಳು. ಇವರು ಉತ್ತರ ಪ್ರದೇಶದ ವಾರಣಾಸಿಯಿಂದ ಲೋಕಸಭೆಗೆ ಆಯ್ಕೆಯಾದವರು. ಶ್ರೀ ರಾಜನಾಥ್ ಸಿಂಗ್ ಹುದ್ದೆ ರಕ್ಷಣಾ ಸಚಿವ. ಇವರು ಉತ್ತರ ಪ್ರದೇಶದ ಲಕ್ನೌ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾದವರು. ಶ್ರೀ ಅಮಿತ್ ಶಾ ಹುದ್ದೆ ಗೃಹ ಹಾಗೂ ಸಹಕಾರ ಸಚಿವ. ಗಾಂಧಿನಗರದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ನಿತಿನ್ ಗಡ್ಕರಿ ಹುದ್ದೆ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ. ಇವರು ಮಹಾರಾಷ್ಟ್ರದ ನಾಗ್ಪುರ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಜೆ.ಪಿ. ನಡ್ಡಾ ಹುದ್ದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಇವರು ರಾಜ್ಯಸಭಾದ ಸದಸ್ಯರು. ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಹುದ್ದೆ ಕೃಷಿ ಹಾಗೂ ರೈತ ಕಲ್ಯಾಣ. ಇವರು ಆಯ್ಕೆಯಾದದ್ದು ಮಧ್ಯಪ್ರದೇಶದ ವಿದಿಶಾ ಲೋಕಸಭಾ ಕ್ಷೇತ್ರದಿಂದ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹುದ್ದೆ ಹಣಕಾಸು. ಇವರು ರಾಜ್ಯಸಭಾ ಸದಸ್ಯೆ. ಶ್ರೀ ಎಸ್ ಜೈಶಂಕರ್ ಹುದ್ದೆ ವಿದೇಶಾಂಗ ವ್ಯವಹಾರ. ಇವರು ರಾಜ್ಯಸಭಾ ಸದಸ್ಯ. ಶ್ರೀ ಮನೋಹರ್ ಲಾಲ್ ಖಟ್ಟರ್ ಹುದ್ದೆ ಇಂಧನ, ವಸತಿ ಹಾಗೂ ನಗರಾಭಿವೃದ್ಧಿ. ಇವರು ಹರಿಯಾಣದ ಕರ್ನಲ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಹುದ್ದೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ. ಇವರು ಕರ್ನಾಟಕದ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಪಿಯೂಷ್ ಗೋಯಲ್ ಹುದ್ದೆ ವಾಣಿಜ್ಯ ಹಾಗೂ ಕೈಗಾರಿಕೆ. ಇವರು ರಾಜ್ಯಸಭಾ ಸದಸ್ಯ. ಶ್ರೀ ಧರ್ಮೇಂದ್ರ ಪ್ರಧಾನ್ ಹುದ್ದೆ ಶಿಕ್ಷಣ. ಇವರು ಒಡಿಶಾದ ಸಂಬಲ್ಪುರ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಜಿತಿನ್ ರಾಮ್ ಮಾಂಜಿ ಹುದ್ದೆ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆ. ಇವರು ಬಿಹಾರದ ಗಯಾ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ರಾಜೀವ್ ರಂಜನ್ ಸಿಂಗ್ ಹುದ್ದೆ ಪಂಚಾಯತ್ ರಾಜ್ ಹಾಗೂ ಮೀನುಗಾರಿಕೆ. ಇವರು ಬಿಹಾರದ ಮುಂಗೇರ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಸರ್ಬಾನಂದ್ ಸೋನಾವಾಲ್ ಹುದ್ದೆ ಬಂದರು, ಹಡಗು ಮತ್ತು ಜಲಮಾರ್ಗ. ಇವರು ರಾಜ್ಯಸಭಾ ಸದಸ್ಯ. ಶ್ರೀ ಡಾಕ್ಟರ್ ವೀರೇಂದ್ರ ಕುಮಾರ್ ಹುದ್ದೆ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ. ಇವರು ರಾಜ್ಯಸಭಾ ಸದಸ್ಯ. ಶ್ರೀ ರಾಮ್ ಮೋಹನ್ ನಾಯ್ಡು ಹುದ್ದೆ ನಾಗರಿಕ ವಿಮಾನಯಾನ. ಇವರು ಆಂಧ್ರಪ್ರದೇಶದ ಶ್ರೀಕಾಕುಳಂ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಪ್ರಹ್ಲಾದ್ ಜೋಶಿ ಹುದ್ದೆ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರ. ಇವರು ಕರ್ನಾಟಕದ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಜೋಯಲ್ ಓರಾಮ್ ಹುದ್ದೆ ಆದಿವಾಸಿ ಕಲ್ಯಾಣ. ಇವರು ಒಡಿಶಾದ ಸುಂದರ್ಗೃಹ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಗಿರಿರಾಜ್ ಸಿಂಗ್ ಹುದ್ದೆ
ಜವಳಿ ಇವರು ಬಿಹಾರದ ಬಿಗುಸರಳ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಅಶ್ವಿನಿ ವೈಷ್ಣವ್ ಹುದ್ದೆ ರೈಲ್ವೆ, ವಾರ್ತಾ ಪ್ರಸಾರ ಮತ್ತು ಮಾಹಿತಿ ತಂತ್ರಜ್ಞಾನ. ಇವರು ರಾಜ್ಯಸಭಾ ಸದಸ್ಯ. ಶ್ರೀ ಜ್ಯೋತಿರಾದಿತ್ಯ ಸಿಂಧಿಯಾ ಹುದ್ದೆ ದೂರ ಸಂಪರ್ಕ ಹಾಗೂ ಸಚಿವಾಲಯ. ಇವರು ಮಧ್ಯಪ್ರದೇಶದ ಗುನಾ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಭೂಪೇಂದ್ರ ಯಾದವ್ ಹುದ್ದೆ ಅರಣ್ಯ ಹಾಗೂ ಪರಿಸರ ಹವಾಮಾನ. ಇವರು ರಾಜಸ್ಥಾನದ ಆಳ್ವಾರ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀಮತಿ ಅನ್ನಪೂರ್ಣಾದೇವಿ ಹುದ್ದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಇವರು ಜಾರ್ಖಂಡ್ದ ಕೊಡರ್ನ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಕಿರಣ್ ರಿಜಿಜು ಹುದ್ದೆ ಸಂಸದೀಯ ವ್ಯವಹಾರ ಹಾಗೂ ಅಲ್ಪಸಂಖ್ಯಾತ. ಇವರು ಅರುಣಾಚಲ ಪ್ರದೇಶದ ಅರುಣಾಚಲ್ ಪಶ್ಚಿಮ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಹರ್ದೀಪ್ ಸಿಂಗ್ ಪುರಿ ಹುದ್ದೆ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ. ಇವರು ರಾಜ್ಯಸಭಾ ಸದಸ್ಯ. ಶ್ರೀ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಹುದ್ದೆ ಕಾರ್ಮಿಕ ಕಲ್ಯಾಣ ಹಾಗೂ ಕ್ರೀಡೆ ಯುವಜನ. ಇವರು ರಾಜ್ಯಸಭಾ ಸದಸ್ಯ. ಶ್ರೀ ಜಿ ಕಿಶನ್ ರೆಡ್ಡಿ ಹುದ್ದೆ ಕಲ್ಲಿದ್ದಲು ಹಾಗೂ ಗಣಿ. ಇವರು ತೆಲಂಗಾಣದ ಸಿಕಂದರಾಬಾದ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಚಿರಾಗ್ ಪಾಸ್ವಾನ್ ಹುದ್ದೆ ಆಹಾರ ಸಂಸ್ಕರಣಾ ಕೈಗಾರಿಕೆ. ಇವರು ಬಿಹಾರದ ಹಾಜಿಪುರ್ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಶ್ರೀ ಸಿ.ಆರ್. ಪಾಟೀಲ್ ಹುದ್ದೆ ಜಲಶಕ್ತಿ. ಇವರು ಗುಜರಾತ್ದ ನವಸಾರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು. ಧನ್ಯವಾದಗಳು.